ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದುವೆ ವಾರ್ಷಿಕೋತ್ಸವ, ಗಂಡ ಹೆಂಡತಿ ಇಬ್ರು ದೂರ, ಹೆಂಡತಿ ಇಲ್ಲಿದ್ರು, ಗಂಡ ಜೈಲಿನಲ್ಲಿದ್ರು. ನಟ ದರ್ಶನ್ ಸ್ಟೋರಿ ಇದು. ಈಗ ಜೈಲಿನಲ್ಲೇನೆ ಹೆಂಡತಿ ಹೋಗಿ ಮೀಟ್ ಆಗಕ್ಕೆ ಹೋಗಿದ್ದಾರೆ. ಜೈಲಲ್ಲಿ ದರ್ಶನ್ ಭೇಟಿಗೆ ಈಗ ಪತ್ನಿ ವಿಜಯಲಕ್ಷ್ಮಿ ಹೋಗಿದ್ದಾರೆ, ಕೊಲೆ ಆರೋಪಿಯನ್ನ. ಮಗ ವಿನೀಶ್ ಜೊತೆಗೆ ಈಗ ಪತ್ನಿ ವಿಜಯಲಕ್ಷ್ಮಿ ಕೂಡ ತೆರಳಿದ್ದಾರೆ ಜೈಲಿಗೆ. ಇಬ್ರು ಜೈಲು ವಾರ್ಡರ್ಗಳ ಸಮ್ಮುಖದಲ್ಲಿ ದರ್ಶನ್ ಭೇಟಿಯಾಗ್ತಾ ಇದ್ದಾರೆ. ಸಿಸಿಟಿವಿ ಸಮ್ಮುಖದಲ್ಲಿ ಕುಟುಂಬ ಭೇಟಿಯನ್ನ ದರ್ಶನ್ ಆಗಲಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಈಗ ಅವರು ಹೋಗಿ ಭೇಟಿಯಾಗಕ್ಕೆ ಈಗ ಹೋಗಿದ್ದಾರೆ. ನಿಮಗೆ ನೇರ ದೃಶ್ಯಾವಳಿಗಳನ್ನು ತೋರಿಸ್ತೀವಿ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದೆ. ಉಮೇಶ್, ಏನು ಡೀಟೇಲ್ಸ್ ಸಿಗ್ತಾ ಇದೆ ಈಗ? ಅರುಣ್, ಸುಪ್ರೀಂ ಕೋರ್ಟಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಜಾ ಆದ ನಂತರದಲ್ಲಿ ಈಗ ಒಳಸದರ್ಶನಕ್ಕೆ ಅರ್ಜಿ ಹಾಕ್ಕೊಂಡಿದ್ರು. ಅರ್ಜಿಯನ್ನು ಮನ್ನಣೆ ಮಾಡಿದಂಥ ಏನು ಜೈಲಾಧಿಕಾರಿಗಳಿದ್ರು, ಇವತ್ತು 5 ಜನ ಅವರ ಕುಟುಂಬಸ್ಥರಿಗೂ ಒಳಸಂದರ್ಶನಕ್ಕೆ ದರ್ಶನ್ ಭೇಟಿಯಾಗಲು ಅವಕಾಶ ನೀಡಿರುವಂಥದ್ದು. ಈಗಷ್ಟೇ ದರ್ಶನ್ ಪತ್ನಿ ಮತ್ತು ಮಗ ಈಗ ಪರಪ್ರಗ್ರಹ ಜೈಲಿಗೆ ಬಂದಿದ್ದಾರೆ. ಅಲ್ಲಿ 10x10 ರೂಮಲ್ಲಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಅವ್ರ ಮೀಟ್ ಸುಮಾರು ಅರ್ಧ ಗಂಟೆಗಳ ಕಾಲ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಇಬ್ಬರು ಜೈಲು ವಾರ್ಡನ್ಗಳ ನಿಗಾದಲ್ಲಿ ಅವರಿಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಮತ್ತು ಅಲ್ಲೇನು ಭೇಟಿ ಆಗ್ತಾರೆ, ಭೇಟಿಯಾಗಿರೋ ಜಾಗದಲ್ಲಿ CCTV ಕೂಡ ಇರುತ್ತೆ. ಯಾಕೆಂದರೆ ಅವರ ಬಾಡಿ ಲ್ಯಾಂಗ್ವೇಜ್ ಏನಿರುತ್ತೆ ಮತ್ತು ಅವರ ಭೇಟಿಯಾಗಿದ್ದ ಎಲ್ಲ ದೃಶ್ಯಗಳನ್ನು ಕೂಡ ಈಗಾಗಲೇ ರೆಕಾರ್ಡ್ ಕೂಡ ಮಾಡ್ಕೋತಾರೆ. ಆ ಹಿನ್ನೆಲೆಯಲ್ಲಿ ಮೊದಲಿಗೆ ಈಗ ನಟ ದರ್ಶನ್ ಅವರ ಪತ್ನಿ ಮತ್ತು ಮಗ ಭೇಟಿಯಾಗಿರೋದು. ಇನ್ನೂ 3 ಜನಕ್ಕೆ ಅವಕಾಶ ಇರುವಂಥದ್ದು. ಇನ್ನೂ 3 ಜನ ಯಾರು ಬರ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲಕಾರಿ ವಿಚಾರ. ಮತ್ತೊಂದು ಏನಂದರೆ, ಈ ರೀತಿಯಾಗಿ ಒಳಸಂದರ್ಶನಕ್ಕೆ ಸಾಮಾನ್ಯವಾಗಿ ಮಾನಸಿಕವಾಗಿ ಕುಗ್ಗಿರುವಂಥ ಆರೋಪಿಗಳಿಗೆ ಒಳಸಂದರ್ಶನಕ್ಕೆ ಅವರ ಕುಟುಂಬಸ್ಥರನ್ನು ಭೇಟಿ ಮಾಡುವ ಮುಖಾಂತರ ಅವರಿಗೆ ಮಾಮೂಲಿ ಸಹಜ ಸ್ಥಿತಿಯತ್ತ ತರುವ ನಿಟ್ಟಿನಲ್ಲಿ ಈ ರೀತಿ ಅವಕಾಶಗಳು ಕೊಡ್ತಾರೆ. ಹಾಗಾಗಿ ಒಳಸಂದರ್ಶನಕ್ಕೆ ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇವತ್ತು ಮೊದಲಿಗೆ ಅವರ ಪತ್ನಿ ಮತ್ತು ಮಗ ಅವರನ್ನು ಭೇಟಿಗೆ ಅವಕಾಶ ಕೊಟ್ಟಿರುವಂಥದ್ದು. ಅರುಣ್,